ಅರ್ಥಶಾಸ್ತ್ರ ಅನ್ನೋದು ಭಾಳ ಅದ್ಭುತವಾದ ಕೃತಿ. ಅವರೇನು ಮಾಡಿದ್ರು, ಶ್ಯಾಮಶಾಸ್ತ್ರಿಗಳು ಇದನ್ನು ಅವರು ಒಂದು ಪುಸ್ತಕ ರೂಪದಲ್ಲಿ, ಗ್ರಂಥ ರೂಪದಲ್ಲಿ, ಸಂಸ್ಕೃತ ಭಾಷೆಯಲ್ಲಿ ಮತ್ತು ದೇವನಾಗರಿ ಲಿಪಿನಲ್ಲಿ ಸಿಕ್ಕೋ ಥರ ಮಾಡಿದ್ರು. ಯಾರಿಗೆ ಎಷ್ಟು ಶಿಕ್ಷೆ ಕೊಡಬೇಕು, ಈ ಥರದ ಅನೇಕ ಸಂಗತಿಗಳು ಇದೆ. ಸೈನಿಕರ, ಬೇಹುಗಾರರ ಆಯ್ಕೆ ಹೇಗಿರಬೇಕು, ಮತ್ತು ರಾಜ ಯಾವ ರೀತಿ ವಿಚಕ್ಷಣೆಯಿಂದ ರಾಜ್ಯವನ್ನು ಆಳಬೇಕು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಈ ಥರದ ಅನೇಕ ಸಂಗತಿಗಳಿದೆ. ನಮಸ್ಕಾರ, ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಅಂಕಣಕಾರ, ಸಂಪಾದಕ. ಭಾರತದ ಸಂಸ್ಕೃತಿ, ಅಸ್ಮಿತೆಗಳ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೋಬೋದು. ಇದು ನನ್ನ ವಿಡಿಯೋ ಕಾಲಮ್. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನನ್ನ ಪ್ರಣಾಮಗಳು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಬ್ಬರು ಬಹಳ ವಿಶೇಷವಾದ ವ್ಯಕ್ತಿಗಳನ್ನು ನಾವು ಗಮನಿಸಬಹುದು. ಪರಂಪರೆಯಲ್ಲಿ, ಇತಿಹಾಸದಲ್ಲಿ ಒಬ್ಬ ಭಗವಾನ್ ಶ್ರೀಕೃಷ್ಣ, ಎರಡನೇ ವ್ಯಕ್ತಿ ಆಚಾರ್ಯ ಚಾಣಕ್ಯರು. ಯಾಕೆ ವಿಶೇಷ ಆಗ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲರೂ ಕೂಡ ಧರ್ಮ ಸಂಸ್ಥಾಪನೆಯ ಕೆಲಸವನ್ನು ಮಾಡಿದ್ರು. ಶತ್ರುಶೇಷ ಉಳಿದಾಗ ನೋಡಿದ್ರು. ಭಾಳ ಅದ್ಭುತವಾದಿದು. ನಾವು ಆಗಾಗ ಕೇಳ್ತಾ ಇರ್ತೀವಿ, ಧರ್ಮವನ್ನು ಸ್ಥಾಪಿಸಬೇಕು ಹಾಗೆ ಅಂತ. ಧರ್ಮೋ ರಕ್ಷತಿ ರಕ್ಷಿತಃ, ಈ ಥರದ ಅನೇಕ ಸಂಗತಿಗಳನ್ನು ನಾವು ಕೇಳ್ತೀವಿ. ಆದರೆ ಅದನ್ನು ಅದ್ಭುತವಾಗಿ ಅನುಷ್ಠಾನಕ್ಕೆ ತಂದವರು ಕೃಷ್ಣ ಮತ್ತು ಆಚಾರ್ಯ ಚಾಣಕ್ಯರು. ಚಾಣಕ್ಯರು ಬಹಳ ಅದ್ಭುತವಾದ ವ್ಯಕ್ತಿ. ಅವ್ರಿಗೆ ಸಂಬಂಧಪಟ್ಟ ಹೇಳೋದಾದರೆ ವಿಶೇಷವಾಗಿ ಅರ್ಥಶಾಸ್ತ್ರ ಕೃತಿ ಬಗ್ಗೆ ಹೇಳಬಹುದು. ಪರಂಪರೆಯಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ದೇಶದ ಮೇಲೆ ಇಸ್ಲಾಮಿನ ಮತ್ತು ಬೇರೆ ಬೇರೆ ರಿಲಿಜನ್ಗಳ ಒಂದು ದಾಳಿ ಏನಾಯಿತು. ಹಾಗಾಗಿ 40,000ಕ್ಕಿಂತ ಹೆಚ್ಚು ದೇವಾಲಯಗಳ ನಾಶ ಆಯಿತು. ಅನೇಕ ನೂರಾರು ವಿಶ್ವವಿದ್ಯಾಲಯಗಳ, ಸಂಸ್ಥೆಗಳ ಒಂದು ನಾಶ ಆಯಿತು. ಗ್ರಂಥಗಳ ನಾಶ ಆಯಿತು. ಈ ರೀತಿ ತುಂಬ ನಾಶ ಆಯಿತು. ಹಾಗಾಗಿ ಯಾವುದನ್ನು ನಾವು ನಮ್ಮ ಪರಂಪರೆಯಲ್ಲಿ ಅದ್ಭುತವಾದ ಕೃತಿಗಳು ಅಂತ ಹೇಳ್ತೀವೋ ಅವೆಲ್ಲ ಅಲಭ್ಯ ಆಗ್ಬಿಟ್ಟು, ನಳಂದ ಒಂದರಲ್ಲೇ ಸುಮಾರು 90 ಲಕ್ಷ ಗ್ರಂಥಗಳು ಅಗ್ನಿಗಾಹುತಿ ಆಯಿತು ಅಂತ ಹೇಳಿದ್ರೆ, ಆ ಗ್ರಂಥ ಸಂಪತ್ತೇನಿದೆ, ವಿದ್ಯೆಯ ಸಂಪತ್ತೇನಿದೆ, ಎಷ್ಟು ನಮಗೆ ನಷ್ಟ ಆಗಿರ್ಬೋದು ನಾವು ಊಹೆ ಮಾಡ್ಕೋಬೋದು. ಅರ್ಥಶಾಸ್ತ್ರ ಕೃತಿ ಸಿಕ್ಕಿರಲಿಲ್ಲ. ಅದು ತಾಳೆಗರಿಗಳ ಮೇಲಿರಲಿ, ಬೇರೆ ರೂಪದಲ್ಲೇ ಇರಲಿ, ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರವಾಗಿ ತುಂಬ ಒಂದು ಹುಡುಕಾಟ ನಡೆಯಿತು. ವಿಶೇಷವಾಗಿ 19 ಮತ್ತು 20ನೇ ಶತಮಾನಗಳಲ್ಲಿ ವಿದ್ವಾಂಸರು ಹುಡುಕಿದ್ರು. ಈ ಅರ್ಥಶಾಸ್ತ್ರದ ಬಗ್ಗೆ ಅನೇಕ ಉಲ್ಲೇಖಗಳಿದೆ, ಆದರೆ ಆ ಕೃತಿನೇ ಸಿಗ್ತಾ ಇಲ್ಲ ಹಾಗೆ ಅಂತ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಇಸ್ಲಾಮಿನ ದಾಳಿ ಕಡಿಮೆ ಇದ್ದಿದ್ದ ಕಾರಣ ಕೆಲವು ಕಡೆ ಕೆಲವು ಗ್ರಂಥಗಳು ಸಿಕ್ತು ಹಾಗೆ ಅಂತ. ತಮಿಳುನಾಡು ಆಗ್ಬೋದು, ಕರ್ನಾಟಕ ಆಗ್ಬೋದು, ಆಂಧ್ರ ಆಗ್ಬೋದು, ಅನೇಕ ಕಡೆ ಅನೇಕ ಗ್ರಂಥಗಳು ಸಿಕ್ಕುವು ಮತ್ತು ಅವೆಲ್ಲದನ್ನು ಕೂಡ ಸಂಪಾದನೆ ಮಾಡೋದಕ್ಕೆ, ಪ್ರಕಟಣೆ ಮಾಡೋದಕ್ಕೆ ಸಾಧ್ಯ ಆಯಿತು. ಆದರೆ ಅರ್ಥಶಾಸ್ತ್ರ ಸಿಕ್ಕಿರಲಿಲ್ಲ. ಅರ್ಥಶಾಸ್ತ್ರದ ಬಗ್ಗೆ ಉಲ್ಲೇಖ ಇದೆ, ಹೀಗಿತ್ತು 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 ಅಂತ, ಆದರೆ ಕೃತಿ ಲಭ್ಯ ಆಗಿರಲಿಲ್ಲ. ವಿಶೇಷ ಅಂತ ಹೇಳಿದ್ರೆ, 20ನೇ ಶತಮಾನದಲ್ಲಿ ಸುಮಾರು 1905ರಲ್ಲಿ ಅಲ್ಲಿ ಕ್ಯೂರೇಟರ್ ಆಗಿದ್ದರು ಮೈಸೂರು ಓರಿಯೆಂಟಲ್ ಲೈಬ್ರರಿನಲ್ಲಿ ಶ್ಯಾಮಶಾಸ್ತ್ರಿಗಳು. ಅವರಿಗೆ 1905ರ ಹೊತ್ತಿಗೆ ಸುಮಾರು ಈ ಒಂದು ಅರ್ಥಶಾಸ್ತ್ರದ ಕೃತಿ ಸಿಕ್ತು. ಅದ್ಭುತ ಅದು. ಅವ್ರಿಗೂ ಆಶ್ಚರ್ಯ ಆಯಿತು, ಇಡೀ ಪ್ರಪಂಚಕ್ಕೂ ಕೂಡ ಅದೊಂದು ಬಹಳ ದೊಡ್ಡ ಕೊಡುಗೆ ಆಯಿತು. ಅದು ಅರ್ಥಶಾಸ್ತ್ರ ಅಂದರೆ ಸಾಮಾನ್ಯವಾಗಿ ಎಕನಾಮಿಕ್ಸ್ ಅಂತ ಹೇಳೋದುಂಟು, ಅಷ್ಟೇ ಅಲ್ಲ. ಅದು ಅರ್ಥಶಾಸ್ತ್ರ ಅಂತ ಹೇಳಿದ್ರೆ ಎಕನಾಮಿಕ್ಸ್ ಒಂದೇ ಅಲ್ಲ, ಅದರಲ್ಲಿ ಯಾವುದನ್ನು ಇವತ್ತು ನಾವು ಇಂಟೆಲಿಜೆನ್ಸ್ ಅಂತ ಹೇಳ್ತೀವೋ, ಬೇಹುಗಾರಿಕೆ ಅಂತ ಹೇಳ್ತೀವೋ, ಅದು ಟ್ಯಾಕ್ಸೇಷನ್ ಇದೆ, ಅಡ್ಮಿನಿಸ್ಟ್ರೇಷನ್ ಇದೆ, ಈ ಥರ ಅನೇಕ ಸಂಗತಿಗಳಿದೆ. ಯಾರಿಗೆ ಎಷ್ಟು ಶಿಕ್ಷೆ ಕೊಡಬೇಕು, ಈ ಥರದ ಅನೇಕ ಸಂಗತಿಗಳು ಇದೆ. ಸೈನಿಕರ, ಬೇಹುಗಾರರ ಆಯ್ಕೆ ಹೇಗಿರಬೇಕು, ಮತ್ತು ರಾಜ ಯಾವ ರೀತಿ ವಿಚಕ್ಷಣೆಯಿಂದ ರಾಜ್ಯವನ್ನು ಆಳಬೇಕು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಈ ಥರದ ಅನೇಕ ಸಂಗತಿಗಳಿದೆ. ಅರ್ಥಶಾಸ್ತ್ರ ಅನ್ನೋದು ಭಾಳ ಅದ್ಭುತವಾದ ಕೃತಿ. ಅವರೇನು ಮಾಡಿದ್ರು, ಶ್ಯಾಮಶಾಸ್ತ್ರಿಗಳು ಇದನ್ನು
ಅವರು ಒಂದು ಪುಸ್ತಕ ರೂಪದಲ್ಲಿ, ಗ್ರಂಥ ರೂಪದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಮತ್ತು ದೇವನಾಗರಿ ಲಿಪಿನಲ್ಲಿ ಸಿಕ್ಕೋ ಥರ ಮಾಡಿದ್ರು ಸುಮಾರು 1909ರಲ್ಲಿ. ಅದನ್ನು ಅವರೇ ಸ್ವತಃ ಸಂಸ್ಕೃತದಿಂದ ಇಂಗ್ಲೀಷಿಗೆ ಅದವರು ಅನುವಾದ ಮಾಡಿದರು. ಸುಮಾರು 1915ಕ್ಕೆ ಆ ಇಂಗ್ಲೀಷಿನ ಪ್ರತಿ ಗ್ರಂಥ ಅದು ಸಿದ್ಧ ಆಯಿತು. ವಿಶ್ವದ ಅನೇಕ ದೇಶಗಳಲ್ಲಿ ಇಂಗ್ಲೀಷಿನ ಏನು ಅರ್ಥಶಾಸ್ತ್ರ ಇದೆಯೋ ಅದು ಒಂದು ರೀತಿ ಆಘಾತವನ್ನೇ ಉಂಟು ಮಾಡಿತು. ಇಷ್ಟು ಅದ್ಭುತವಾಗಿ ಏನಾದರೂ ಇರೋಕ್ಕೆ ಸಾಧ್ಯವ ಹಾಗೆ ಅಂತ. ಒಂದು ಲೆಕ್ಕದ ಪ್ರಕಾರ ಏನು ಅಂತ ಹೇಳಿದ್ರೆ ಸುಮಾರು 23-24 ಶತಮಾನಗಳ ಹಿಂದೆ ಆಚಾರ್ಯ ಚಾಣಕ್ಯರು ಇದ್ದರು ಹಾಗೆ ಅಂತ. ಆದರೆ ಇತ್ತೀಚಿನ ಕೆಲವು ಇತಿಹಾಸಕಾರರು ಏನು ಹೇಳ್ತಾರೆ ಅಂತ ಹೇಳಿದರೆ ಅದಕ್ಕಿಂತ ಹಿಂದೆ ಕೂಡ 11 ಶತಮಾನಗಳ ಹಿಂದೆ ಕೂಡ ಹೋಗ್ಬೋದು ಹಾಗೆ ಅಂತ. ಅನೇಕ ಚಂದ್ರಗುಪ್ತರು ಬರ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಕ್ಯಾಲ್ಕುಲೇಷನ್ ವ್ಯತ್ಯಾಸ ಆಗಿದೆ. ಹಾಗಾಗಿ ಕಾಲಗಣನೆ ಲೆಕ್ಕ ಹಾಕಿದರೆ 23 ಬದಲು ಸುಮಾರು 34 ಶತಮಾನಗಳ ಹಿಂದೆ ಆಚಾರ್ಯ ಚಾಣಕ್ಯರು ಇದ್ದಿರಬಹುದು ಹಾಗೆ ಅಂತ. ಆ ಕೃತಿ ಏನದು ಅದ್ಭುತ. ಅದು ಸಾಮಾನ್ಯವಾಗಿ ಅರ್ಥಶಾಸ್ತ್ರ ಕೃತಿಯನ್ನು ಆಚಾರ್ಯ ಚಾಣಕ್ಯರು ರಚಿಸಿದರು ಅನ್ನೋದನ್ನು ನಾವು ಕೇಳ್ತೀವಿ. ಆದರೆ ಅವರು ಅದಕ್ಕಿಂತ ಹೆಚ್ಚಿಗೆ ಕ್ರೋಢೀಕರಣ ಮಾಡಿದ್ರು, ಹಾಗೆ ಕೋಡಿಫಿಕೇಷನ್ ಮಾಡಿದ್ರು. ಇದನ್ನು ನಾವು ಗಮನಿಸಬೇಕಾಗತ್ತೆ. ಏನದು ಅಂದರೆ ಅನೇಕ ಸಾವಿರ ವರ್ಷಗಳ ಭಾರತದ ಇತಿಹಾಸದಲ್ಲಿ ಏನು ಸಂಪ್ರದಾಯಗಳಿದ್ವು, ಏನು ಕಾನೂನುಗಳಿದ್ವು, ಏನು ಕಟ್ಟುಪಾಡುಗಳಿದ್ವು, ಅದೆಲ್ಲದನ್ನೂ ಕೂಡ ಒಂದು ಶಿಸ್ತಿನಲ್ಲಿ ಎಲ್ಲದನ್ನು ಕೂಡ ಜೋಡಿಸಿ ಒಂದು ಗ್ರಂಥ ರೂಪದಲ್ಲಿ ತಂದಿರೋದು. ಅರ್ಥಶಾಸ್ತ್ರ ನಿಜವಾಗ್ಲೂ ಕೂಡ ಅದ್ಭುತನೇ. ಅದು ಎಲ್ಲ ದೇಶ ವಿದೇಶಗಳಲ್ಲಿ ಅದನ್ನು ಓದ್ದವರು ಆಶ್ಚರ್ಯಪಟ್ಟರು, ಹೀಗಿರೋಕ್ಕೆ ಸಾಧ್ಯವೇ ಹಾಗೆ ಅಂತ. ಇನ್ನೊಂದನ್ನು ಇಲ್ಲಿ ಒಂದು ಘಟನೆಯನ್ನು ಕೂಡ ನಾವು ನೆನಪು ಮಾಡ್ಕೋಬಹುದು. ಕೃಷ್ಣರಾಜೇಂದ್ರ ಒಡೆಯರ್ ಏನಿದ್ದಾರೆ, ನಾಲ್ಮಡಿ ಕೃಷ್ಣರಾಜ ಒಡೆಯರು ಬಹಳ ದೊಡ್ಡ ಅದ್ಭುತ. ಅವರ ಆಡಳಿತದಲ್ಲಿ ಯಾವುದನ್ನು ಇವತ್ತು ಅಭಿವೃದ್ಧಿ ಕಾರ್ಯ ಅಂತೀವೋ ಆ ಥರದ ತುಂಬ ಸಂಗತಿಗಳನ್ನು ಮಾಡಿದ್ರು. ಆದರ್ಶ ರಾಜ, ಮೈಸೂರು ಸಂಸ್ಥಾನ ಕೂಡ ಆದರ್ಶ ಸಂಸ್ಥಾನ ಅಂತ ಆಯಿತು. ಅವರು ಬೇರೆ ಬೇರೆ ದೇಶಗಳಿಗೆ, ಕೃಷ್ಣರಾಜ ಒಡೆಯರಾಗಲಿ, ಜಯಚಾಮರಾಜೇಂದ್ರ ಒಡೆಯರಾಗಲಿ, ಬೇರೆ ಬೇರೆ ದೇಶಗಳಿಗೆ ಭೇಟಿ ಕೊಡ್ತಾಯಿದ್ರು. ಸುಮಾರು ಅವರ ಭೇಟಿ ಕಾಲದಲ್ಲಿ ಜರ್ಮನಿಗೆ ಹೋದರು. ನಾಲ್ಮಡಿ ಕೃಷ್ಣರಾಜ ಒಡೆಯರು ಜರ್ಮನಿಗೆ ಹೋದರು. ಅಲ್ಲಿಗೆ ಹೋದಾಗ ಅಲ್ಲಿನ ವಿದ್ವಾಂಸರು ಕೇಳಿದ್ರು, ಯಾವ ಇದರಿಂದ ಬಂದಿದ್ದೀರಾ ಹಾಗೆ ಅಂತ. ಇದು ಸುಮಾರು 1936ರಲ್ಲಾಗಿದ್ದು. ಅಲ್ಲಿ ಜರ್ಮನಿಯ ವಿದ್ವಾಂಸರು ಕೇಳಿದ್ರು, ನೀವು ಶ್ಯಾಮಾಶಾಸ್ತ್ರಿಗಳ ಮೈಸೂರಿನ ರಾಜನ ಹಾಗೆ ಅಂತ. ನಾಲ್ಮಡಿ ಕೃಷ್ಣರಾಜ ಒಡೆಯರಿಗೆ ಅದ್ಭುತ ಅನ್ನಿಸ್ತು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನೋದು ಇದ್ದೇ ಇದೆ. ಅದರ ಒಂದು ಅನುಭವನೇ ಆಯಿತು ಅವರಿಗೆ. ತುಂಬ ಸಂತೋಷವೂ ಆಯಿತು. ಅವರು ಹಿಂತಿರುಗಿ ಬಂದ ಮೇಲೆ ಮೈಸೂರು ಸಂಸ್ಥಾನಕ್ಕೆ ಶ್ಯಾಮಾಶಾಸ್ತ್ರಿಗಳನ್ನು ಕರೆಸಿ ಅವರಿಗೆ ವಿಶೇಷವಾದ ಸನ್ಮಾನವನ್ನು ಮಾಡಿದರು. ನೋಡಿ, ನಾವು ಮೈಸೂರು ಸಂಸ್ಥಾನಕ್ಕೆ ರಾಜ ಇರಬಹುದು, ಆದರೆ ನೀವು ನಿಮ್ಮಂಥ ವಿದ್ವಾಂಸರು ಇಡೀ ಪ್ರಪಂಚಕ್ಕೆ ರಾಜರು ಹಾಗೆ ಅಂತ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅನ್ನೋದನ್ನು ಕೂಡ ಮಹಾರಾಜರು ಉಲ್ಲೇಖ ಮಾಡ್ತಾರೆ. ಈ ಥರ ಬಹಳ ವಿಶೇಷವಾದ ಗ್ರಂಥ ಇದು. ಇದರಲ್ಲಿ ರಾಜನ ಕೆಲಸ ಏನು, ಮಂತ್ರಿ ಕೆಲಸ ಏನು, ಈ ಥರದ ಅನೇಕ ಸಂಗತಿಗಳನ್ನು ಅವರು ಕ್ರೋಢೀಕರಣ ಮಾಡಿದರೆ, ಜೋಡಿಸಿದ್ದಾರೆ. ಒಂದೆರಡು ಸಂಗತಿಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬಹುದು. ನೋಡಿ, ಯಾವುದನ್ನು ನಾವು ರೆವಿನ್ಯೂ ಅಂತ ಹೇಳ್ತೀವೋ, ಯಾವುದು ಒಂದು ಸರ್ಕಾರ ನಡೆಸೋದಕ್ಕೆ ಆದಾಯ ಇರುತ್ತೋ ಅದರ ವಿಲೇವಾರಿ ಬಗ್ಗೆ ಹೇಗೆ ಅಂತ ಅದನ್ನು ಕೂಡ ಬಹಳ ಅದ್ಭುತವಾಗಿ ಆಚಾರ್ಯ ಚಾಣಕ್ಯರು ಬರೀತಾರೆ. ಅಂದರೆ ಅದನ್ನು ಕೋಡಿಫೈ ಮಾಡಿದ್ದಾರೆ. ಯಾವನು ಹುಟ್ಟುವಳಿಯನ್ನು ಕಡಿಮೆ ಆಗುವಂತೆ ಮಾಡುತ್ತಾನೋ ಅವನು ರಾಜನ ಹಣವನ್ನು ಹೊಡೆಯುವವನು. ಅಜ್ಞಾನ, ಸೋಮಾರಿತನ, ದರ್ಪ ಮುಂತಾದವುಗಳ ಫಲವಾಗಿ ರಾಷ್ಟ್ರದ ಉತ್ಪತ್ತಿಯನ್ನು ಕಡಿಮೆ ಮಾಡಿದವನಿಂದ ಹಾಗೆ ಕಡಿಮೆ ಮಾಡಿದುದಕ್ಕೆ ದ್ವಿಗುಣವಾಗಿ ಇಲ್ಲವೇ ತ್ರಿಗುಣವಾಗಿ ದಂಡವನ್ನು ವಸೂಲಿ ಮಾಡಬೇಕು. ನೋಡಿ, ಹುಟ್ಟುವಳಿ ಕಡಿಮೆನೂ ಆಗಬಾರ್ದು, ಅದರ ವಿಲೇವಾರಿ ಹೆಚ್ಚಿಗೆನೂ ಆಗಬಾರ್ದು. ಅಂಥವ್ರೆಲ್ಲರಿಗೂ ಕೂಡ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಶಿಕ್ಷೆಯನ್ನೇ ವಿಧಿಸಿದ್ದಾರೆ. ನಿಯತವಾದುದಕ್ಕಿಂತಲೂ ಹೆಚ್ಚಿನ ಕಂದಾಯವನ್ನು ಎತ್ತುವಾತನು ರಾಷ್ಟ್ರವನ್ನು ನುಂಗುವನು. ಯಾವುದನ್ನು ನಾವು ಓವರ್ ಟ್ಯಾಕ್ಸೇಷನ್ ಅಂತ ಹೇಳ್ತೀವೋ ಅದರ ಬಹಳ ಅದ್ಭುತವಾಗಿ ಚಾಣಕ್ಯರು ಹೇಳ್ತಾರೆ. ಅವನು
ಆ ಹೆಚ್ಚಿನ ಹಣವನ್ನು ರಾಜನಿಗೆ ತಂದೊಪ್ಪಿಸಲೂಬಹುದು. ಆಗ ರಾಜನು ಆ ತಪ್ಪನ್ನು ಅಲ್ಪವನ್ನಾಗಿ ಭಾವಿಸಿದರೆ ಮುಂದೆ ಆ ರೀತಿ ಮಾಡದಂತೆ ಎಚ್ಚರಿಸಬೇಕು. ಮಹತ್ತಾದ ಅಪರಾಧವನ್ನಾಗಿ ಭಾವಿಸಿದರೆ ಅಪರಾಧಕ್ಕೆ ಅನುಸಾರವಾಗಿ ಶಿಕ್ಷೆ ವಿಧಿಸಬೇಕು. ಅವನಿಗೆ ಕಾರ್ಯವೊಂದನ್ನು ನಡೆಸಲಿಕ್ಕಾಗಿ ಮೀಸಲಾಗಿಟ್ಟ ಹಣವನ್ನು ವೆಚ್ಚ ಮಾಡದವನು ಕೆಲಸಗಾರರನ್ನು ಕಾರ್ಯವನ್ನು ನಾಶಗೊಳಿಸುವನು. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡಿ. ಇವತ್ತು ಸರ್ಕಾರಗಳು ನಡಿಬೇಕಾದ್ರೆ ಅದರಲ್ಲಿ ಕೆಲವು ಹಣನ ಕೆಲವಕ್ಕೆ ಮೀಸಲಾಗಿಟ್ಟಿರ್ತಾರೆ. ಅದನ್ನು ಖರ್ಚು ಮಾಡದೇ ಇದ್ದರೆ ಆ ಸರ್ಕಾರದ ಒಂದು ಕಾರ್ಯನೀತಿ ವ್ಯತ್ಯಾಸ ಆಗತ್ತೆ ಹಾಗೆ ಅಂತ. ಅದು ನೋಡಿ, ಬೆಲೆಯ ಆಯಾ ದಿನಗಳಲ್ಲಿ ನಡೆಸಬೇಕಾಗಿದ್ದ ಕಾರ್ಯಫಲಕ್ಕೆ ಅನುಗುಣವಾದ ಬೆಲೆಯನ್ನು ಕೂಲಿಗಾರರ ಕೂಲಿಯನ್ನು ನಾಶಪಡಿಸುವುದಕ್ಕಾಗಿ ಯೋಗ್ಯ ದಂಡವನ್ನೂ ಅವನಿಗೆ ವಿಧಿಸಬೇಕು. ಯಾವುದನ್ನು ಅಂದರೆ ಫಂಡ್ಸ್ ನಾಟ್ ಯುಟಿಲೈಸ್ಡ್ ಅಂತ ಇವತ್ತೇನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಅವರು ದಂಡವನ್ನು ವಿಧಿಸೋದಕ್ಕೆ ಹೇಳ್ತಾರೆ. ಈ ರೀತಿ ಅನೇಕ ಸಂಗತಿಗಳಿದೆ. ಯಾವ ರೀತಿ ಬೇಹುಗಾರರನ್ನು ಅವರು ರಾಜ ಪರಿಶೀಲನೆ ಮಾಡಬೇಕು, ಬೇಹುಗಾರರು ನೇರವಾಗಿ ರಾಜನಿಗೆ ಯಾವ ರೀತಿ ಮಾಹಿತಿ ಕೊಡಬೇಕು, ರಾಜನ ಅನುಪಸ್ಥಿತಿನಲ್ಲಿ ಯಾವ ರೀತಿ ಮಂತ್ರಿ ತನ್ನ ಎಚ್ಚರಿಕೆಯನ್ನು ವಹಿಸಬೇಕು, ಈ ಥರದ ಅನೇಕ ಸಂಗತಿಗಳನ್ನು ಹೇಳ್ತಾರೆ. ಅರ್ಥಶಾಸ್ತ್ರ ಅನ್ನೋವಂಥದ್ದು ಈ ಎಲ್ಲ ಅದ್ಭುತಗಳನ್ನು ಕೂಡ ಒಳಗೊಂಡಿರೋವಂಥದ್ದು. ಆಚಾರ್ಯ ಚಾಣಕ್ಯರ ಒಂದು ಜೀವನವನ್ನು ನೋಡಿದ್ರೆ ಅವರು ಯಾವ ರೀತಿ ಚಂದ್ರಗುಪ್ತನಿಗೆ ಮಾರ್ಗದರ್ಶನ ಮಾಡಿದ್ರು, ಯಾವ ರೀತಿ ಒಂದು ಮಗಧ ಸಾಮ್ರಾಜ್ಯವನ್ನು ಅವರು ಚಂದ್ರಗುಪ್ತ ಆದರ್ಶ ರೂಪದಲ್ಲಿ ಆಳೋದಕ್ಕೆ ವ್ಯವಸ್ಥೆ ಮಾಡಿದ್ರು, ಇದೆಲ್ಲದೂ ಕೂಡ ಬಹಳ ಅದ್ಭುತವಾಗಿದೆ. ಇವತ್ತು ಯಾವುದನ್ನು ನಾವು ಸ್ಟ್ರ್ಯಾಟಜಿ ಕಾರ್ಯತಂತ್ರ ಅಂತೀವೋ ಇದನ್ನು ಅವರು ಸುಮಾರು 33-34 ಶತಮಾನಗಳ ಹಿಂದೆಯೇ ಮಾಡಿದ್ರು ಹಾಗೆ ಅಂತ. ಆದರೆ ಕಾರಣಾಂತರಗಳಿಂದ ನಮ್ಮಲ್ಲಿ ಆ ಪರಂಪರೆಯಲ್ಲಿ ವ್ಯತ್ಯಾಸ ಆಯಿತು ಹಾಗೆ ಅಂತ. ಶತ್ರುಗಳನ್ನು ಅರ್ಥ ಮಾಡ್ಕೋಬೇಕು, ಶತ್ರುಶೇಷ ಉಳಿಸಬಾರ್ದು, ಅಗ್ನಿಶೇಷ ಉಳಿಸಬಾರ್ದು, ಋಣಶೇಷ ಉಳಿಸಬಾರ್ದು, ಇದೆಲ್ಲದೂ ಕೂಡ ನಮ್ಮ ಪರಂಪರೆಯಲ್ಲಿ ಇರೋವಂಥದ್ದನ್ನೇ. ಇದಕ್ಕೆ ಆಚಾರ್ಯ ಚಾಣಕ್ಯರು ಭಾಳ ಹೆಚ್ಚಿನ ಗಮನವನ್ನು ಕೊಟ್ಟರು. ಇದನ್ನು ಕೂಡ ನಾವು ಚಾಣಕ್ಯ ಚಂದ್ರಗುಪ್ತರ ಅವರ ಏನೊಂದು ಜೀವನದ ವಿವರಗಳು ಸಿಕ್ಕತ್ತೆ ಅದರಲ್ಲಿ ನಾವು ಗಮನಿಸ್ಬೋದು. ಹೀಗೆ ಅರ್ಥಶಾಸ್ತ್ರ ಏನಿದೆ ಭಾಳ ಅದ್ಭುತವಾದ್ದು, ಮತ್ತು ಆಚಾರ್ಯ ಚಾಣಕ್ಯರ ಒಂದು ಜೀವನ ಏನಿದೆ, ಸಾಧನೆ ಏನಿದೆ ಬಹಳ ಅದ್ಭುತವಾದ್ದು. ಅದರಲ್ಲೂ ಕೆಲವು ಸಾಹಿತ್ಯ ಕೃತಿಗಳಲ್ಲಿ ಆಚಾರ್ಯ ಚಾಣಕ್ಯರ ಒಂದು ಚಿತ್ರಣ ಭಾಳ ಅದ್ಭುತವಾಗಿದೆ. ಅವರು ಪ್ರಧಾನಮಾತೆ ಆಗಿರ್ತಾರೆ, ಆದರೂ ಕೂಡ ಹರಿದು ಹೋಗಿರೋ ಬಟ್ಟೆನಲ್ಲಿ ಒಂದು ಗುಡಿಸಲಲ್ಲಿರ್ತಾರೆ. ಅಪರಿಗ್ರಹಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಅದು. ಅದನ್ನು ನೋಡಿ ಆ ಕವಿ ಚಿತ್ರಿಸ್ತಾನೆ. ನೋಡಿ, ಇಷ್ಟು ದೊಡ್ಡ ಸಾಮ್ರಾಜ್ಯದ ಒಂದು ಯಾವುದನ್ನು ನಾವು ಕೀ ಅಂತೀವೋ ಅದರ ಮುಖ್ಯವಾದ ಒಂದು ವ್ಯಕ್ತಿ ಆದರೂ ಕೂಡ ಅವರು ಸ್ವಂತಕ್ಕೆ ಅದನ್ನು ಯಾವುದನ್ನೂ ಕೂಡ ಅವನು ಪರಿಗ್ರಹ ಮಾಡೋಲ್ಲ. ಅಪರಿಗ್ರಹ ಇದೆ, ಅಂತಹ ವೈರಾಗ್ಯ ಇದೆ. ಅವರು ಕೊನೆಗೂ ಕೂಡ ತಮ್ಮ ಪದವಿಯನ್ನು ಅವರು ಅಮಾತ್ಯ ರಾಕ್ಷಸರಿಗೆ ವಹಿಸಿಕೊಟ್ಟ ಮೇಲೆ ಅವರು ಮತ್ತೆ ಅವರ ಅಧ್ಯಯನಕ್ಕೆ ಹೋಗ್ತಾರೆ. ನನ್ನ ಕೆಲಸ ಇದು, ನಾನು ಅಧ್ಯಾಪಕ ಹಾಗೆ ಅಂತ. ಈ ಥರದ ಭಾಳ ವಿಶೇಷವಾದ ವ್ಯಕ್ತಿತ್ವವನ್ನು ನಾವು ಆಚಾರ್ಯ ಚಾಣಕ್ಯರಲ್ಲಿ ನೋಡ್ಬೋದು. ಆಚಾರ್ಯ ಚಾಣಕ್ಯರು ನಮಗೆ ಆದರ್ಶ ಕೂಡ ಹೌದು. ಇವತ್ತಾಗಲಿ ಯಾವತ್ತಾಗಲಿ ನಮ್ಮ ಸರ್ಕಾರಗಳು ಆಚಾರ್ಯ ಚಾಣಕ್ಯರ ಒಂದು ಚಾಣಕ್ಯ ನೀತಿ ಏನಿದೆ ಅದನ್ನು ಅಧ್ಯಯನ ಮಾಡುವಂಥದ್ದು, ಅನುಷ್ಠಾನಕ್ಕೆ ತರುವಂಥದ್ದು ಬಹಳ ಮುಖ್ಯ. ನಮಸ್ಕಾರ. ಎಲ್ಲ ವೀಕ್ಷಕ ಬಂಧುಗಳಿಗೆ ಒಂದು ವಿನಂತಿ, ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಗೆ ನೀವೆಲ್ಲ ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.